ನಿಮಗೆ ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಇವತ್ತು. ಪರಮ ತಪಸ್ವಿ ಶ್ರೀಮಾನ್ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ತಪೋಕ್ಷೇತ್ರ ಬುಕ್ಕರಾಯನ ಕೆರೆ. ಇದು ಚನ್ನಗಿರಿ ದಾವಣಗೆರೆ ಇರೋ ರೋಡಲ್ಲಿ ಬರುತ್ತೆ. ಮುಂದೆ ಹೇಳ್ತೀನಿ ಹೋಗ್ತಾ ತುಂಬ ವಿಷಯಗಳಿದ್ದಾವೆ. ಯಾವುದಕ್ಕೂ ಕಮ್ಮಿಲ್ಲ ರೀ ನಮ್ಮ ಕರ್ನಾಟಕ. ಆ ಸೊಬಗು ನೋಡಿ, ಆ ಹಸಿರು ನೋಡಿ, ಆ ಮರಗಳು ನೋಡಿ, ಈ ಸುಂದರ ತಾಣ ಸುಗಮವಾಗಿದೆ. ಕರ್ನಾಟಕ ಯಾವುದಕ್ಕೂ ಕಮ್ಮಿ ಇಲ್ಲ. ಸ್ನೇಹಿತರೆ, ಇದಿರೋದು ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೋಟ್ಲೆ ಮುತ್ತಣ್ಣ. ನೋಡಿ ಎಂಥ ಪರಿಶುದ್ಧವಾದ ಪರಿಸರ. ಜ್ಞಾನಿಗಳು, ತಪಸ್ವಿಗಳು ಯಾಕೆ ಇಂಥ ಜಾಗ ಆಯ್ಕೆ ಮಾಡ್ತಿದ್ರು ಅಂದರೆ, ಇಂಥ ಒಂದು ಜಾಗ ಮತ್ತೆಲ್ಲೂ ಸಿಗಲ್ಲ. ನೋಡಿ, ಅದ್ಭುತವಾಗಿದೆ. ಎಂಥ ವಿಶಾಲವಾದ ಕೆರೆ ಕಾಣ್ತಾ ಇದೆ. ನೀವು ನೋಡಿ, ನಿಮಗೆ ಎಲ್ಲೂ ಸಿಗಲ್ಲ ರೀ. ಮಕ್ಕಳುಗಳಿಗೆ ಎಲ್ಲ ಬಂದು ತೋರಿಸ್ಬೇಕು. ನಮ್ಮ ಧಾರ್ಮಿಕ ಕ್ಷೇತ್ರಗಳು ಹೆಂಗಿದೆ ಅನ್ನೋದು ತೋರಿಸ್ಬೇಕು. ವಿಡಿಯೋ ಇನ್ನೂ ಇದೆ, ತುಂಬ ಇದೆ, ನಿಮಗೆ ತೋರಿಸ್ತೀನಿ. ವೆಯ್ಟ್ ಮಾಡಿ. ಜಸ್ಟ್ ನಿಮಗೆ ತೋರಿಸಿದ್ದು ಯೂಸ್ ಅಷ್ಟೇ. ನೋಡಿ ಹೇಗಿದೆ, ಮರ ಗಿಡಗಳು ಹೇಗಿದೆ, ತುಂಬ ಅದ್ಭುತವಾಗಿದೆ, ಸೊಗಸಾಗಿದೆ. ಮಕ್ಕಳನ್ನ ಕರ್ಕೊಬರ್ಬೇಕು, ತೋರಿಸ್ಬೇಕು. ನೀವು ಎಷ್ಟು ಅದ್ಭುತವಾಗಿದೆ ರೀ. ನೋಡಿರಿ, ಯೂಸ್ ನೋಡಿರಿ, ಗಿಡ ಮರಗಳನ್ನ ನೋಡಿ. ಸ್ನೇಹಿತರೆ, 1 ಕಿಲೋಮೀಟ್ರ್ ಇದೆ ರೋಡಿಂದ. ಬರ್ತಾ ಇನ್ನೂ ಇದು ಎಷ್ಟು ನಿಲ್ಲಿಸಿ ನೋಡಿದ್ರೂ ಸಾಲದೇ ಇರೋವಂಥ ಒಂದು ಜಾಗ ಇದು. ನೋಡಿ, ಮನೆಗಳು ಮೇಲ್ಗಡೆ ಇಷ್ಟು ಹೈಟಿಂದ ಯಾವ ರೀತಿ ಕಾಣ್ತವೆ ನೋಡಿ. ಚಿಕ್ಕ ಚಿಕ್ಕ ಪುಟ್ಟ ಮನೆಗಳು. ನಮ್ಮ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಇಲ್ಲ. ಐರ್ಲ್ಯಾಂಡ್ ಹೋಗ್ತಾರೆ, ಥೈಲ್ಯಾಂಡು, ಅಲ್ಲಿ ಇಲ್ಲಿ ಹೋಗ್ತಾರೆ. ಆದರೆ ನಮ್ಮ ಈ ಪಕ್ಕದಲ್ಲಿರೋ ಊರು ಗೊತ್ತಿಲ್ಲ. ಅದೆಲ್ಲೋ ಯಾವುದೋ ಊರಿಗೆ ಹೋಗ್ತಾರೆ, ಇಲ್ಲಿ ದುಡಿತಾರೆ, ಅಲ್ಲಿ ಖರ್ಚು ಮಾಡ್ತಾರೆ. ಹಾಗಾಗ್ಬಾರ್ದು ಕಣ್ರಿ. ನಮ್ಮ ಕರ್ನಾಟಕದ ದುಡ್ಡು ಕರ್ನಾಟಕದಲ್ಲೇ, ಕರ್ನಾಟಕ ಜನಗಳಿಗೆ ಉಪಯೋಗ ಆಗಬೇಕು. ಎಷ್ಟೋ ಫಿಲಮ್ ಹೀರೋಯಿನ್ಸು ಮಾಲ್ಡೀವ್ಸು ಅಲ್ಲಿ ಇಲ್ಲಿ ಹೋಗ್ತಾರೆ. ಎಲ್ಲಿದೆ ನೋಡಿರಿ ಸೌಂದರ್ಯ, ನೋಡಿರಿ ಹೇಗಿದೆ ಈ ಸೌಂದರ್ಯ, ಹೇಗಿದೆ ಸವಿಬೇಕು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ತೋರಿಸಿರೋದು. ಇನ್ನೂ ತುಂಬ ಇದೆ, ಇದೆಲ್ಲೂ ಇಲ್ಲ. ನಮ್ಮ ಅಜ್ಜಂಪುರ ತಾಲೂಕು ಬುಕ್ಕರಾಯನ ಕೆರೆ ಅನ್ನೋ ಗ್ರಾಮ, ಚನ್ನಗಿರಿ ದಾವಣಗೆರೆ ರೋಡಲ್ಲಿ ಇರೋದು. ಇದು ಬುಕ್ಕರಾಯನ ಕೆರೆ ಅಂದರೆ ಹೇಳ್ತಾರೆ. ಇನ್ನು ಮುಂದೆ ತುಂಬ ಜಾಗ ಇದೆ ನೋಡಿ. ನಾನು ಜಸ್ಟ್ ನಿಮಗೆ ತೋರಿಸಿದ್ದು ಅಷ್ಟೇ. ಏನಪ್ಪ ಕೋಟ್ಲೆ ಮುತ್ತಣ್ಣ ಇಲ್ಲಿ ಬಂದಿದ್ದಾನೆ, ಈ ಥರ ತೋರಿಸ್ತಾ ಇದ್ದಾನೆ, ಬರೀ ಮರ ಗಿಡ ಅನ್ಕೋಬೇಡಿ. ಇಂಥವನ್ನ ತೋರಿಸ್ಬೇಕ್ರಿ ಮಕ್ಕಳಿಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದ್ಯಾವುದೋ ಊರಿಗೆ ಹೋಗ್ತಾರ್ರಿ, ಯಾವುದಾವುದೋ ಅರೆ ಬೇರೆ ಫೋಟೋಗಳು ಹಾಕ್ತಾರೆ ಹೀರೋಯಿನ್ಸು. ನೋಡಿ, ಮಕ್ಕಳಿಗೆ ಇಂಥ ಸೌಂದರ್ಯ ತೋರಿಸ್ಬೇಕಣ್ರಿ. ಯಾವುದಕ್ಕೆ ಕಮ್ಮಿ ಇದೆ ನೋಡಿ, ಯಾವುದಕ್ಕೆ ಕಮ್ಮಿ ಇದೆ ನೋಡಿ. ಬರೀ ಮೇಲ್ಗಡೆಯಿಂದ ಇಷ್ಟು ಹೈಟಿಂದ ಮನೆಗಳು ಎಷ್ಟು ಸಣ್ಣದಾಗಿ, ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡ್ಬೇಕಣ್ರಿ, ಜೀವನದಲ್ಲಿ ಏನಿಲ್ಲ. ನೋಡ್ತಾಯಿರಿ. ವಿಡಿಯೋ ಇನ್ನು ಮುಂದೆ ಹೋಗುತ್ತೆ. ನಿಮಗೆ ಇನ್ನೂ ಸೊಗಸಾದ ಜಾಗಗಳಿದೆ. ಸಿದ್ಧಲಿಂಗ ಶ್ರೀಗಳು ತಪೋಗೈದಿರೋಂಥ ಸ್ಥಳ ತೋರಿಸ್ತೀನಿ. ವಿರೂಪಾಕ್ಷ ಸ್ವಾಮಿ ನೆಲೆಸಿರೋಂಥ ತಪೋಸ್ಥಳ. ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಹೋಗ್ತಾ ಇರೋ ಮಧ್ಯದಲ್ಲಿ ಇದು ಪಾರ್ಟ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಯೂಸ್ಗಳು ತೋರಿಸಿದ್ದು, ಮರ ಗಿಡಗಳು ಮನೆಗಳು ಎಲ್ಲ ನೋಡಿ. ಇದೆಲ್ಲೂ ಇಲ್ಲ. ನಮ್ಮ ಅಜ್ಜಂಪುರ ಕಣ್ರಿ ಇದು, ಬೇರೆ ಯಾವುದಲ್ಲ. ನಮ್ಮ ಅಜ್ಜಂಪುರದ ಸಮೀಪ ಇರೋದು ಬುಕ್ಕರಾಯನ ಕೆರೆ. ಬರೀ ಮೇಲ್ಗಡೆಯಿಂದ ನೋಡಿರಿ, ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಕೂರ್ತಾರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಗಿಡ ಮರ ಹೆಂಗಿದೆ ಚೆನ್ನಾಗಿದೆ ಅಂತ ನೋಡಿರಿ. ನಮ್ಮೂರು ನೋಡಿರಿ ನೀವು ಬರೀ.